ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಶುಭೋದಯ. ಸೊ ಇವತ್ತು ಬೆಳಗ್ಗೆ ರೈಡ್ ಹೊರಟಿದ್ದೀವಿ. ನಾನು ಬ್ಯಾಂಗ್ಳೂರ್ ಹತ್ರ ಇದ್ದಾಗಲೇ ವಿಡಿಯೋ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಕತ್ಲಲ್ವಾ, ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡಿದ್ರು ಕೂಡ ಅಷ್ಟೊಂದು ಒಳ್ಳೆ ಕ್ಲಾರಿಟಿ, ಒಳ್ಳೆ ಕ್ವಾಲಿಟಿ ಬರಲ್ಲ. ಇವಾಗಲೂ ಕೂಡ ಐ ಥಿಂಕ್ ನನ್ನ ಸೆಟ್ಟಿಂಗ್ಸ್ ಏನೂ ಚೇಂಜ್ ಮಾಡಿಲ್ಲ ಅನಿಸುತ್ತೆ, ನೋಡ್ಕೊಂಡಿಲ್ಲ. ಜಸ್ಟ್ ಹಂಗೆ ಆನ್ದಾಗೋ ಸ್ವಲ್ಪ ಬೆಳಕಾಗ್ತಿತ್ತು, ಅದಕ್ಕೋಸ್ಕರ ವೀಡಿಯೋ ಸ್ಟಾರ್ಟ್ ಮಾಡಿ ಒಂದು ಬೈಟ್ಸ್ ತೊಗೊಳ್ಳೋಣ ಅಂತ ಮಾಡಿದ್ದು. ಸೊ ನೋಡಿ, ನಮ್ಮ ತನಿಷ್ ಅಲ್ಲಿದ್ದಾನೆ, ಮುಂದೆಗಡೆ DJ ಆ್ಯಂಡ್ ಸಂದೀಪ ಇದ್ದಾನೆ, ಅದ್ರ ಪಕ್ಕ ರವಿತೇಜ ಇದ್ದಾನೆ. ಸೊ ಇವತ್ತು ನನ್ನ ಫ್ರೆಂಡ್ ಸಂದೀಪನ ಕುಣಿಗಲ್ ಹತ್ರ ಅವ್ರ ಊರಿಗೆ ಬಿಟ್ಟು ಅಲ್ಲಿಂದ ನಾವು ನಮ್ಮ ರೈಡ್ನ ಮುಂದುವರಿಸ್ತೀವಿ. ಫೈನಲಿ ನನಗಂದು ಸಿಕ್ಕಾಪಟ್ಟೆ ಖುಷಿ. ಏನು ಅಂತ ಅಂದರೆ R15ನ ನಾನು ರೈಡಿಗೆ ಎತ್ಕೊಂಡ್ಬಂದಿದ್ದು. ಆಲ್ಮೋಸ್ಟ್ ಒಂದು ಡೀಸೆಂಟ್ ರೈಡ್ ಮಾಡಿ ಒಂದು 6 months ಮೇಲಾಗಿರ್ಬೋದು ಈ ಗಾಡೀಲಿ. ಆ್ಯಂಡ್ ನೆನ್ನೆ ಎಲ್ಲ ಚೈನ್ ಎಲ್ಲ ಚೇಂಜ್ ಮಾಡಿಸಿ, ಅಂದರೆ ಕಂಪ್ಲೀಟ್ ಚೈನ್ ಸ್ಪ್ರಾಕೆಟ್ ಸೆಟ್ಟೆಲ್ಲ ಚೇಂಜ್ ಮಾಡಿಸಿ, ಇಂಜಿನ್ ಆಯಿಲ್ ಹಾಕ್ಸಿದ್ದೀನಿ, ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿ, ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ. ಸೊ ಇವಾಗ ಒಂಥರ ಗಾಡಿ ಸಿಕ್ಕಾಪಟ್ಟೆ ಸ್ಮೂತ್ ಆಗಿಬಿಟ್ಟಿದೆ. ನನಗೆ ನೆವರ್ ಫೆಲ್ಟ್ ಬೆಟರ್ ದೆನ್ ದಿಸ್ ಬಿಫೋರ್. ಒಳ್ಳೆ ಹೊಸ ಗಾಡಿ ತಂದಾಗ ಯಾವ ಥರ ಫೀಲ್ ಆಗುತ್ತೆ ಆ ಥರ ಒಂದು ಫೀಲಿಂಗ್ ಕೊಡ್ತಾ ಇದೆ ನನ್ನ ಗಾಡಿ. ಸ್ಮೂತಾಗಿ ಗೇರ್ ಶಿಫ್ಟ್ ಆಗ್ತಿದೆ, ಸ್ಮೂತಾಗಿ ರನ್ ಆಗ್ತಾಯಿದೆ, ಎಕ್ಸಲೇಟರ್ ಕೂಡ ಸ್ಮೂತಾಗಿ ಬರ್ತಾಯಿದೆ. ಸೊ ನಾನಂತೂ ಫುಲ್ಲು ಹ್ಯಾಪಿ, ಫೀಲ್ ಗುಡ್ ಮೂಮೆಂಟ್ ಇವೆಲ್ಲ. ಇದು ಯಾವುದೋ ಬೆಟ್ಟಕ್ಕೆ ಕರ್ಕೊಂಬಂದರು, ಇದೇ ಇರಬೇಕೇನೋ ಇವತ್ತು ನಾವು ಬರಬೇಕಾಗಿರೋ ಬೆಟ್ಟ, ಏನೋ ಗೊತ್ತಿಲ್ಲ. ನಾನು ಜಸ್ಟ್ ನಮ್ಮ ಸಂದೀಪನ ಊರಿಗೆ ಬಿಡೋಕ್ಕೆ ಬಂದಿದ್ದೀವಿ ಅಂದ್ಕೊಂಡಿದ್ದೆ ಅಷ್ಟೇ. ಇಲ್ಲಿ ನೋಡಿದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾವ್ರೆ. ಬ್ಯೂಟಿಫುಲ್, ಸೈಕಾಗಿ ಕಾಣಿಸ್ತೈತಿ ಇಲ್ಲಿ. This is the view. ಇದು ಫಸ್ಟ್ ಲೊಕೇಶನಾ? ನಾನೇ ಡೈರೆಕ್ಟ್ ಅದೇ ಲೊಕೇಶನ್ ಅಂದ್ಕೊಂಡಿದ್ದೆ. ಅದು ನಿಮ್ಗೆ ಯಾರಿಗೂ ಹೇಳಿರ್ಲಿಲ್ಲ, ಇವನು ಒಬ್ಬನಿಗೆ ಹೇಳಿದ್ದು. ನಾನು ಅದೇ ಯೋಚನೆ ಮಾಡಿದೆ, ಅವ್ರವ್ರಿಗೆ ಆ ರೂಟಲ್ವ ಇಲ್ಲಿ ಯಾಕೆ ಬರ್ತಾನೆ ಅಂತ. ನಾನೇನೋ ಒಳಗಡೆಯಿಂದ ಕರ್ಕೊಂಡು ಹೋಗ್ತೀಯ ಅಂತ ಹಂಗೆ ಫಾಲೋ ಮಾಡ್ಕೊಂಬಂದೆ. ಒಳಗಡೆ ಬಿಟ್ಟಿದ ಮೇಲೆ ಕರ್ಕೊಂಡು ಬರ್ತಾನೆ ಅವನು. ಲೇ ಅವರು ಮನೆ ಊರಿಗೆ ಒಳಗಡೆ ಯಾವ್ದಾದ್ರು ರೋಡ್ ಇರುತ್ತೆ ಅಂತ. ಹಿಂಗೆ ಬಂದ್ವಲ್ಲ ಅವಾಗ ಅಲ್ಲಿ ಏನದು ಸೌಂಡು? ಇದು ಓಕೆ, ಪ್ಯಾನು ಅವನ್ ಗಾಡಿ ಮುಂದೆ ನಂದೇನಿಲ್ಲ. ಅಲ್ಲಿ ಇಬ್ರದು ರಾಗಿ ಮಿಷಿನೇ. ನಾನು ನಿಜವಾಗ್ಲೂ ಯಾವುದೋ ನೀರು ಹರಿತೈತೆ ಅನ್ಕೊಂಡೆ ಸಡನ್ನಾಗಿ. ಸೊ ದಿಸ್ ಈಸ್ ದ ಫಸ್ಟ್ ಲೊಕೇಶನ್, ಸರ್ಪ್ರೈಸ್ ಲೊಕೇಶನ್. ಇನ್ಫಾರ್ಮ್ ಮಾಡಿರಲಿಲ್ಲ, ಆದರೂ ಸರ್ಪ್ರೈಸಾಗಿ ಕರ್ಕೊಂಬಂದರು. ವ್ಯೂ ಎಲ್ಲ ಚೆನ್ನಾಗಿದೆ. ಸೊ ಇಲ್ಲಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಲೊಕೇಶನ್ ಬಂದುಬಿಟ್ಟು ಮೇಲ್ಕೋಟೆಗೆ. ಬಟ್ ನೋಡಿ ಏನು ನೋಡ್ತಾ ಇದ್ದೀರಾ, ಒಳ್ಳೊಳ್ಳೆ ಗಾಡಿಗಳು. CBR 650, 2 ಮಲ್ಟಿಸ್ಟಾರ್ ಡುಕಾಟಿ, ಒಂದು G1250, ಇನ್ನೊಂದು G310. ಒಳ್ಳೊಳ್ಳೆ ಗಾಡಿಗಳಪ್ಪ. ನಾವು ಫ್ಯೂಚರಲ್ಲಿ ನೆಕ್ಸ್ಟು ಇದೇ ಥರ ಒಂದು 2-3 ಗಾಡಿ ಫ್ರೆಂಡ್ ಸರ್ಕಲೆಲ್ಲ ತಗೊಂಡು ಹಿಂಗೆ ಒಂದು ರೈಡ್ ಬರಬೇಕು ಸೈ ಅಂತ. ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಎಲ್ಲಿಗೆ? ಇವಾಗ ಬೆಟ್ಟಕ್ಕಿಂತ ಮುಂಚೆ, ಮೇಲ್ಕೋಟೆಗಿಂತ ಮುಂಚೆ ಎಲ್ಲಿ? ಅವ್ರ ಮನೆಗೆ ಹೋಗ್ಬೇಕಾ? ಲಲ್ಲ ಚಿಂದಿ ಮಾತ್ರ ನಂಗಂತೂ ಸೈಕ್ ಅನ್ನಿಸ್ತು. S1000RR ಕೂಡ ಬಂದಿದೆ ಅಲ್ಲಿ ನೋಡಿ. S1000RR ಡುಕಾಟಿ ಮಲ್ಟಿಸ್ಟಾರ
S1000RR, ಡುಕಾಟಿ, ಬಿ ಎಮ್ ಡಬ್ಲ್ಯೂ CBR ಹೋಂಡಾ. ಈ ಕಡೆ ಲಾಸ್ಟ್ ಅವನು KTM 390 ಚಿಂದಿ. ನಾವು ಫ್ಯೂಚರಲ್ಲಿ ಹಂಗೆ ಒಂದು BMW 450 GS ತಗೊಂಡು ಬರ್ಬೇಕು ಹಿಂಗೆ. ಅವರ S1000RR, ನಮ್ಮ R15M. ಅಲ್ಲಿ ಮೇಲ್ಗಡೆ ಫೋಟೋಶೂಟ್ ಮಾಡಿಸ್ಕೊಳಕ್ಕಾಗಿಲ್ಲ, ಇದೊಂದು ಗಾಡಿ. ಸೊ ಇಲ್ಲಿ ಒಳ್ಳೆ ಲೊಕೇಶನ್ ಇದೆ, ಮಾಡಿಸ್ಕೊತಾ ಇದ್ದಾನೆ ನಮ್ಮ ಹುಡುಗ. ಇನ್ನೇನು ಇವೊಂದೊಂದು ಮಾಡಬೇಕಿತ್ತು, ಅಷ್ಟರಲ್ಲಿ ದೊಡ್ಡ ಗಾಡಿಗಳು ಬಂದ್ಬಿಟ್ಟು. ಸೊ ಅಲ್ಲಿ ಇಂಟರಪ್ಷನ್ ಆಗೋಯ್ತು. ಸೊ ಇವಾಗ ಅದನ್ನು ಫುಲ್ಫಿಲ್ ಮಾಡ್ಕೊತಾ ಇದ್ದಾನೆ ನಮ್ಮ ಹುಡುಗ. ಹ್ಞೂ, ಇಲ್ಲಿ ಲೈಟ್ ಬರ್ತಾಯಿತ್ತಾ ರೆಡ್ ಕಲರು? ಬ್ರೋ ಹಿಂಗೆ ಲೈನಿಗೆ ನಿಲ್ಲಿಸ್ಬಿಡೋಣ, ಒಂದು ಒಂದು ಫೋಟೋ ತಗೊಳ್ಳೋಣ ನೀರು. ಹ್ಞೂ ಅದೇ ಹಂಗೆ ಚಿಂದಿ ಒಂದು ಫೋಟೋ ತಗೊಂಬ ಇರಪ್ಪ. 2XL ತೆಗ್ಯಾನ. ಬರೀ ಅವ್ರ ಸಾಮಾನು ಇಟ್ಕೊಳ್ಳೋದೇ ಆಗೋಯ್ತು. ಏನು ಮಾಡೋದಮ್ಮ, ಬಡವ್ರ ಮಕ್ಕಳು ನಮ್ಮ ಸಂತಾನ ಅಬ್ಬಬ್ಬಬ್ಬ. ಇನ್ನೇನಪ್ಪ ಸಮಾಚಾರ? ಹೇಳ್ಬೇಕು ಬಾಸ್. ಚಿಂದಿ ಗಾಡಿ. ಥ್ಯಾಂಕ್ ಯು. ನಿಂಬೇನು ಕಟ್ತಿದ್ಯಾ? ಊರಲ್ಲಿ ಕಟ್ಟಿರೋದು. ಯಾಕೆ ಕಟ್ಸ್ಬಾರ್ದಾ? ಗಾಡಿಯನ್ ಬೆಲೆ ಎಲ್ಲ ಹಾಕೊಂಡೆ. ಅದು ಅವರೇ ಹಾಕ್ಬೇಕು. ಜೋ ನೆನೆ ಸಿಕ್ಕಿದ್ಲು, ಅವಳು ಪಾಪ ಕೀ ಚೈನ್ಗೆ ಹಾಕಿದ್ಲು. ಆ ಕೀ ಚೈನ್ ಏನಾಗ್ತೈತಂದ್ರೆ ಕೀ ಚೈನ್ಗೆ ಹಾಕೊಂಬಾರ್ದು, ಅದು ಕೆಳಗಡೆ ಹಾಕ್ಬೇಕು ಫುಲ್ಲು ಗ್ರೌಂಡಲ್ಲಿ. ಇಲ್ಲೆಲ್ಲಾದ್ರೂ ಒಂದು ಒಳ್ಳೆ ಲೊಕೇಶನ್ ನೋಡಕ್ ಕಾಣಿಸ್ದೇ ಇರ್ತಾರೆ, ಕೆಳಗಡೆ ಹಾಕ್ಬೇಕು. ಅದೇ ಏನು ತೊಂದರೆ ಇಲ್ಲ ಕಾಣಿಸಿದ್ರು. ಅಂದರೆ ಎಲ್ಲರೂ ನೋಡ್ಕೊಂಡು ಹಾಕ್ಸ ಅಷ್ಟೇ, ವೈರಿಗೆ ಬಿಟ್ಟು ಬೇರೆ ಕಡೆ ಎಲ್ಲಾದ್ರು. ನೆನೆ ಪಾಪ ಹುಡುಕ ನೋಡಿದ್ವಿ ಸ್ವಲ್ಪ. ಸಗದಾಗಿದೆ. ನೋಡ ಸಗದಾಯ್ತು.